ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಡಲೆಬೇಳೆ ವಡೆ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನು ಕಡಲೆಬೇಳೆ ಒಂದು ಅರ್ಧ kg ಅಷ್ಟು ನೆನೆಸಿಟ್ಕೊಂಡಿದ್ದೆ. ಕಡಲೆಬೇಳೆ ಈ ಥರ ಉಗುರಲ್ಲಿ ಈ ಥರ ಕಟ್ ಮಾಡಿದಿಷ್ಟು ನೆಂದಿದ್ರೆ ಸಾಕು, ತುಂಬ ಜಾಸ್ತಿ ನೆನ್ಸೋಕೆ ಹೋಗ್ಬಾರ್ದು. ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು: ಚಕ್ಕೆ ಚಿಕ್ಕದಾಗಿ 2 ಪೀಸ್ ಅಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಒಂದು 3 ಲವಂಗ ತೊಗೊಂಡಿದ್ದೀನಿ, ಸೋಂಪು ಕಾಳು ತೊಗೊಂಡಿದ್ದೀನಿ, ಕಲ್ಲುಪ್ಪು ತೊಗೊಂಡಿದ್ದೀನಿ, ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪುದೀನ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸಬ್ಬಕ್ಷಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4-5 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ನಾನೀಗೊಂದು ಚಿಕ್ಕದ ಜಾರ್ ತೊಗೊಂಡಿದ್ದೀನಿ, ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಚಕ್ಕೆ, ಲವಂಗ, ಸೋಂಪು ಕಾಳು, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಇಷ್ಟು ಸೇರಿಸ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ತೀನಿ. ಈಗ ಇದಕ್ಕೇನು ಸ್ವಲ್ಪ ಬೇಳೆ ಹಾಕ್ಕೊಂಡು ರುಬ್ಕೊಳ್ತೀನಿ. ನೀಟಾಗಿ ರುಬ್ಕೊಳ್ಬೇಕು ಮೊದಲನೇ ಸೇರಿ. ಇದು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಬೇಳೆನೂ ಈ ಥರ ತರ್ತರಿಯಾಗಿ ರುಬ್ಕೊಬೇಕು, ನೈಸಾಗಿ ರುಬ್ಕೊಳಕ್ಕೆ ಹೋಗಬಾರ್ದು, ತರ್ತರಿ ಇರಬೇಕು. ವಡೆ ಚೆನ್ನಾಗಿ ಬರುತ್ತೆ, ಮಸಾಲೆ ವಡೆ. ಎಲ್ಲ ಬೇಳೆನೂ ಇದೇ ಥರ ರುಬ್ಕೊಳ್ತೀನಿ. ಎಲ್ಲ ಬೇಳೆನೂ ಈ ಥರ ರುಬ್ಕೊಂಡಾಗಿದೆ. ಈಗ ಬೇಳೆ ರುಬ್ಬಿರೋದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತೀನಿ ಫಸ್ಟು. ಈಗ ಪುದೀನ ಸೇರಿಸ್ಕೊಳ್ತೀನಿ, ಈಗ ಸಬ್ಬಕ್ಷಿ ಸೊಪ್ಪು ಸೇರಿಸ್ಕೊಳ್ತೀನಿ, ಕೊತ್ತಂಬರಿ, ಕರಿಬೇವು ಎಲ್ಲ ಪದಾರ್ಥಗಳು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಖಾರ ಬೇಕಿದ್ದರೆ ನೋಡಿಕೊಂಡು ಉಪ್ಪು ಏನಾದ್ರು ಬೇಕಂದರೆ ಸೇರಿಸ್ಕೊಳ್ಬೋದು. ಈಗ ನಾನೀಗ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ನನಗೆ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಇದೆ, ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ವಡೆ ಸೂಪರಾಗಿರುತ್ತೆ ತಿನ್ನಬೇಕಾದ್ರೆ. ನಾನು ಇವಾಗ ವಡೆ ಕರಿಯೋಕ್ಕೆ ಅಂತ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ವಡೆ ಕರಿಯೋಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಾನೀಗ ರೆಡಿಯಾಗಿದೆ, ಎಣ್ಣೆನೂ ಬಿಸಿಯಾಗಿದೆ. ಈಗ ವಡೆ ಕರಿಯೋಕ್ಕೆ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಉಂಡೆ ತೊಗೊಂಡು ಅಂಗೈ ಮೇಲೆ ಇಟ್ಕೊಂಡು ತಟ್ಬಿಟ್ಟು ಎಣ್ಣೆಗೆ ಹಾಕ್ತೀನಿ. ಈಗ ನಾನು ಎಲ್ಲ ವಡೆನೂ ಇದೇ ಥರ ತಟ್ಬಿಟ್ಟು ಎಣ್ಣೆಗೆ ಸೇರಿಸ್ತೀನಿ. 2 ಸೈಡೂ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಈ ಥರ 2 ಸೈಡೂ ನೀಟಾಗಿ ಎಲ್ಲ ವಡೆನೂ ಬೇಯಿಸ್ಕೊಬೇಕು. ಈಗ ಚೆನ್ನಾಗಾಗಿದೆ ಬೆಂದು. ಈ ಥರ ತರ್ತರಿ ರುಬ್ಕೊಳ್ಳೋದ್ರಿಂದ ಹೊರಗಡೆ ನಾವು ತಂದು ತಿಂತೀವಲ್ಲ ಹೋಟ್ಲಲ್ಲಿ, ಅದೇ ಥರ ಇರುತ್ತೆ. ಟೇಸ್ಟ್ ಎಲ್ಲ ಸೂಪರ್ ಬರುತ್ತೆ. ಮಸಾಲ ವಡೆ ರೆಡಿಯಾಗಿದೆ, ಬಿಸಿ ಬಿಸಿ. ಇದು ಸೂಪರಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿರಿ. ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ.